ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ ಟು ಆಲ್. ಬಿಸಿ ಬಿಸಿ ಕಾಫಿಯಿಂದ ಒಂದು ಶಾರ್ಟ್ ಆದರೆ ಶೂಟ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ 10-15 ಟೈಮಲ್ಲಿ ಬ್ಲ್ಯಾಂಕೆಟ್ಸ್ನೆಲ್ಲ ಹಾಗೆ ಒದ್ದುಬಿಟ್ಟು ಹೀಗೆ ಬಂದು ಬಿಸಿ ಬಿಸಿ ಕಾಫಿ ಮಾಡಿಕೊಂಡೆ. ಕಾಫಿ ಮಾಡ್ಕೊಳ್ಳೋ ಗ್ಯಾಪಲ್ಲಿ ಏನು ಮಾಡಬೇಕು ತಿಂಡಿ ಅಂತ ಹೇಳಿದ್ರೆ, ಇವ್ರು ಹೇಳಿದ್ದು ನಮಗೆ ಎಗ್ ದೋಸೆ ಬೇಕು ಅಂತ. ಎಗ್ಗಂತೂ ಆನ್ ಟೈಮಿಗೆ ಅವೈಲೇಬಲ್ ಇಲ್ಲ, ಬಟ್ ಜೊಪ್ಟ ಇದ್ದಾಗ ನಮ್ಗೆ ಟೆನ್ಷನ್ ಯಾಕೆ ಅಲ್ವಾ. ಸೊ ಹಂಗಾಗಿ ಪಟ್ ಅಂತ ಜೊಪ್ಟ ಮಾಡಿಕೊಂಡೆ. ಅದು ಬರೋ ಅಷ್ಟರಲ್ಲಿ ಕಾಫಿ ಮಾಡಿ ಅವ್ರಿಗೆ ಹಾಲು ಮಾಡಿಕೊಟ್ಟೆ. ಅವ್ರು ಕುಡಿತಿದ್ರು, ನಾನು ಕಾಫಿ ಕುಡಿತಿದ್ದೆ. ಈ ಗ್ಯಾಪಲ್ಲೇ ಅವ್ನು ಬಂದೇ ಬಿಟ್ಟ ಜೊಪ್ಟೋದು. ಬ್ರೂಮು ಅದು ಇದು ಮಾಡಿ ಕಾಫಿ ಮಾಡ್ಕೊಳ್ಳೋ ಗ್ಯಾಪಲ್ಲಿ. ಸೊ ಇನ್ನು ಅದನ್ನು ಸೈಡ್ಗೆ ಇಟ್ಬಿಟ್ಟು ನಾವೇನು ಮಾಡಿದ್ವಿ, ಕಾಫಿ ಎಲ್ಲ ಕುಡಿದಾದ್ಮೇಲೆ ಲೈಟಾಗಿ ಬ್ಲ್ಯಾಕ್ ಸರ್ಕಿಲ್ಸ್ ಇತ್ತಲ್ಲ, ಸ್ವಲ್ಪ ಕೆನ್ನೆ ಮೇಲೆ ನೋಸ್ ಮೇಲೆ ಅಂತ. ಸೊ ಇಲ್ಲಿ ಬಂದುಬಿಟ್ಟು ಜಾಕಾಯಿ ಅಂತಾರಲ್ವ, ಜಾಕಾಯಿನ ಪೌಡ್ರ್ ಮಾಡಿಕೊಂಡು ಜಸ್ಟ್ ನಾನು ಹಾಲಲ್ಲಿ ರೋಸ್ ವಾಟ್ರ್ ಇದ್ರೂ ಓಕೆ, ಇಲ್ಲ ಹಾಲಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅಲ್ಲಿಗೆ ಮಾತ್ರ, ಆ ಪ್ಲೇಸಿಗೆ ಮಾತ್ರ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಡ್ರೈ ಆಗಕ್ಕೆ ಬಿಡಬೇಕು ಅಂತ ಹೇಳಿಬಿಟ್ಟು. ಈ ಗ್ಯಾಪಲ್ಲಿ ಎಗ್ ದೋಸೆ ಬೇಕು ಅಂದ್ರಲ್ವ, ಎಗ್ ದೋಸೆಗೋಸ್ಕರ ಆನಿಯನ್ನು, ಮಿರ್ಚಿ ಆ್ಯಂಡ್ ಕೊತ್ತಂಬರಿ ಇಷ್ಟು ಮಾತ್ರನೇ ಕಟ್ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡ್ತಿದ್ದೀನಿ ನಾನು. ಡೆಕೋರೇಷನ್ ಎಲ್ಲ ನನಗೆ ಇಷ್ಟ ಆಗಲ್ಲ. ನನಗೆ ಅಂತಲ್ಲ, ಕಿಡ್ಸೂ ಈ ಥರ ಬೇಸಿಕ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ನಾನಿಲ್ಲಿ ಅಷ್ಟೇ 2 ಎಗ್ಗನ್ನ ಒಂದೊಂದು ಆಮ್ಲೆಟ್ ದೊಡ್ಡದಾಗಿ ಮಾಡಿ ಕೊಡ್ತಾಯಿದ್ದೀನಿ. ನಾನು ಚೆನ್ನಾಗಿ ಶೇಕ್ ಮಾಡ್ಕೊತೀನಿ. ಒಂದು ಕ್ಯಾರಿಯಲ್ಲಿ ಫಸ್ಟ್ ಸಾಲ್ಟು, ಮೆಣಸಿನ್ಕಾಯಿ ಆ್ಯಂಡ್ ಕೊತ್ತಂಬರಿ, ಆನಿಯನ್ನು ಇದನ್ನೆಲ್ಲ ಹಾಕಿಬಿಟ್ಟು ಜಸ್ಟ್ ಅಷ್ಟೇ. ಈವನ್ ಅರಿಶಿನ, ಚಾಟ್ ಮಸಾಲ, ಗರಂ ಮಸಾಲ ಈ ಥರದ್ದು ಏನು ಇಂಟ್ರೆಸ್ಟಾಗಿ ನಾನು ಮಾಡೋಕ್ಕೆ ಹೋಗಲ್ಲ. ಈ ಥರದ್ದೇ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಏನಂದರೆ, ಆ ಥರ ಬೌಲಿಗೆ ಹಾಕ್ಕೊಂಡ್ಮೇಲೆ ನೀಟಾಗಿ ಒಂದು 3-4 ಮಿನಿಟ್ಸು ಶೇಕ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ತುಂಬ ಫ್ಲಫಿಯಾಗಿ ಬರುತ್ತೆ. ಅಂದರೆ ತುಂಬ ಸಾಫ್ಟಾಗಿರುತ್ತೆ ಎಗ್ ದೋಸೆ ಆ್ಯಂಡ್ ಆಮ್ಲೆಟ್ ಎನಿಥಿಂಗ್. ಸೊ ಅವ್ರಿಗೆ ಹಾಕ್ಕೊಟ್ಟೆ, ಅವ್ರು ಸಾಕು ಇನ್ನೇನು ಬೇಡ ಅಂತ ಹೇಳಿದ್ರು. ಫೈನಲಾಗಿ ನನಗೂ ಒಂದೇ ಸಾಕು, ಬಿಕಾಸ್ ಆಗ್ತಾನೆ ಕಾಫಿ ಕುಡಿದಿದ್ವಲ್ಲ, ಹಾಗಾಗಿ ನೆಕ್ಸ್ಟ್ ಇನ್ನು ಲಂಚ್ಗೆ ಏನೋ ಒಂದು ತಿಂತೀವಿ ಅಂತ ಹೇಳ್ಬಿಟ್ಟು. ಸೊ ಇಷ್ಟೇ, ಒಂದೊಂದು ಆಮ್ಲೆಟ್ ಹಾಕ್ಕೊಂಡು ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟಿ ಆ್ಯಂಡ್ ಫ್ಲಫಿಯಾಗಿಯೂ ಇದೆ. ಈ ಸಂಡೇ ಯಾಕಪ್ಪ ಬರುತ್ತೆ ಅಂತ ಗೊತ್ತಾಗ್ತಿಲ್ಲ. ಓನ್ಲಿ 3 ಕೆಲಸ ರೀ, ಮಾಡೋದು, ತಿನ್ನೋದು, ತೊಳೆಯೋದು. ಸೊ ಇಷ್ಟು ಬಿಟ್ಟರೆ ಬೇರೆ ಏನು ಕೆಲಸನೂ ಇರಲ್ಲ ಸಂಡೇ. ಈವನ್ ಫ್ರೆಶ್ ಅಪ್ ಆಗೋ ಅಷ್ಟು ಆಪ್ಷನೂ ಕೊಡಲ್ಲ ಮನೆಯಲ್ಲಿ, ಅಷ್ಟು ಕೆಲಸ. ಇನ್ನು ಆಫ್ಟರ್ನೂನ್ಗೋಸ್ಕರ ಬೆಳಗ್ಗೆ ತಿಂದಾಕಿರೋವನ್ನೆಲ್ಲ ತೊಳೆದಾಕಿ ಸಾಕ್ಸು ಅವು ಇವೆಲ್ಲ ವಾಶ್ ಮಾಡಿಟ್ಟೆ. ಇನ್ನು ಲಂಚ್ಗೋಸ್ಕರ ಫುಡ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಲಾಗ್ ಲೆಂತ್ ಆಗ್ತಿದೆ, ಸೊ ಹಂಗಾಗಿ ನೆಕ್ಸ್ಟ್ ಶಾರ್ಟಲ್ಲಿ ನೋಡೋಣ. ಡೂ ಸಬ್ಸ್ಕ್ರೈಬ್. ಬಾಯ್.